ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 14 ಜನವರಿ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 90.10 ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ 23,176.05 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ BSE ಸೆನ್ಸೆಕ್ಸ್ ನೋಡಿದರೆ ಸುಮಾರು 169.62 ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿದೆ. ಸೆನ್ಸೆಕ್ಸ್ ಕ್ಲೋಸ್ ಆಗಬೇಕಾದ್ರೆ ಸುಮಾರು 76,499.63 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅಂತ ನೋಡೋದಾದರೆ ಅಡಾನಿ ಎಂಟರ್ಪ್ರೈಸಸ್ ಇವತ್ತು ಸುಮಾರು 6.98 ಹತ್ತಿರ ಒಂದು 7% ಅಷ್ಟು ಏರಿಕೆ ಆಗಿದೆ. ₹155.40 ಅಷ್ಟು ಪ್ರತಿ ಶೇರಲ್ಲಿ ಏರಿಕೆ ಆಗಿದೆ. ಹಾಗೆ ಇಂಡ್ಯಾಲ್ಕೋ, ಅಡಾನಿ ಪೋರ್ಟ್ಸ್, NTPC, ಬೆಲ್, ಟಾಟಾ ಸ್ಟೀಲ್, ಟಾಟಾ ಮೋಟರ್ಸ್, ಬಜಾಜ್ ಫಿನಾನ್ಸ್, ಹಾಗೆ SBI, JSW ಸ್ಟೀಲ್, ಬಜಾಜ್ ಫಿನ್ಸರ್ವ್, SBI ಲೈಫ್, ಇಂಡಸ್ಇಂಡ್ ಬ್ಯಾಂಕ್, ಮಾರುತಿ ಸುಜುಕಿ ಶೇರ್ಸ್ಗಳು, BPCL, ಐಚರ್ ಮೋಟರ್ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಹಾಗೆ ಕೋಲ್ ಇಂಡಿಯಾ, ಮಹೀಂದ್ರ ಆ್ಯಂಡ್ ಮಹೀಂದ್ರ, ಹೀರೋ ಮೋಟರ್ ಕಾಪ್, ಸನ್ ಫಾರ್ಮಾ, ಗ್ರಾಸಿಮ್, HDFC ಬ್ಯಾಂಕ್, ಪವರ್ ಗ್ರಿಡ್, ICICI ಬ್ಯಾಂಕ್ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ನೋಡಿದ್ವಿ. ಅದೇ ರೀತಿ IPO ನೋಡೋದಾದರೆ ಬಾರ್ಫ್ಲೆಕ್ಸ್, ಪಾಲಿಫಿಲ್ಮ್ಸ್, SME IPO ಇದು SME IPO ಇದು 15ನೇ ತಾರೀಕು ಅಂದರೆ ನಾಳೆ ಇದು ಕ್ಲೋಸ್ ಆಗುತ್ತೆ. ಇವತ್ತು ನೋಡೋದಾದರೆ ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 14 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿತ್ತು. ಹಾಗೆ ಸ್ಯಾಟ್ ಕಾರ್ಟರ್ ಶಾಪಿಂಗ್ ಲಿಮಿಟೆಡ್ SME IPO ಇದು ಸುಮಾರು 223 ಪಟ್ಟು ಅಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ, ಇದು ಇವತ್ತು ಕ್ಲೋಸ್ ಆಯಿತು. ಅದೇ ರೀತಿ ಲಕ್ಷ್ಮಿ ಡೆಂಟಲ್ ಲಿಮಿಟೆಡ್ ಇದು ನಾಳೆ ಕ್ಲೋಸ್ ಆಗುತ್ತೆ. ಇದು ಸುಮಾರು ಇವತ್ತು ಅಪ್ಡೇಟ್ ಪ್ರಕಾರ 28 ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರೂ ತುಂಬ ಧನ್ಯವಾದ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್